ನಮಸ್ಕಾರ ರೀಪ ಎಲ್ಲರಿಗೂ. ಭಾರತದ ದಿವಂಗತ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಸಾರಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ ನೋಡಿದ್ರೆ ಆ ಪಾಕಿಸ್ತಾನ ಅದು ಯಾವಾಗಲೂ ಚಿಗುರಿರ್ಕಿಲ್ಲ. ಹಂಗೆ ಹುಟ್ಟಡಗಿಸಿದಳು ಆ ಮಹಾತಾಯಿ. ಅಂಥ ಮಹಾಯುದ್ಧ ಸಾರಬೇಕಿದೆ ಪ್ರಧಾನಮಂತ್ರಿ. 56 ಇಂಚಿನ ಎದೆ ಉಳ್ಳಂಥ ಪ್ರಧಾನಮಂತ್ರಿ. ದೇಶ ಜಗತ್ತು ತಿರುಗಾಡಿ ಎಲ್ಲಿ ನೋಡಿದಲ್ಲಿ 56 ಇಂಚಿ ಛಾತಿ ಅನ್ನುವ ಪ್ರಧಾನಮಂತ್ರಿ ಯುದ್ಧ ಸಾರುವ ಸಲುವಾಗಿ ಸನ್ನದ್ಧಾಗಬೇಕು. ಈ ಉಗ್ರವಾದಿ ರಾಕ್ಷಸರ ಅಟ್ಟಹಾಸ ಅಡಗಿಸಬೇಕಾದ್ರೆ ಇದನ್ನು ಮೊದಲು ಮಾಡಬೇಕು. ತಕ್ಷಣ ಸೌದಿ ಅರೇಬಿಯಾದಿಂದ ಬಂದು ಬಿಹಾರ್ ಚುನಾವಣಾ ಪ್ರಚಾರ ಭಾಳ ಇಂಪಾರ್ಟೆಂಟ್ ಏನ್ರಿ. ಈ ಉಗ್ರಗಾಮಿಗಳ ಕೃತ್ಯವನ್ನು ತೆಗೆದುಕೊಂಡು ಬಿಹಾರ್ ಚುನಾವಣೆಯಲ್ಲಿ ಉಪಯೋಗ ತೆಗೆದುಕೊಳ್ಳುವ ಸಲುವಾಗಿ ಪ್ರಧಾನಮಂತ್ರಿ ಮೋದಿ ಏನಾದರೂ ಉಪಯೋಗ ತಗೊಳ್ಳಕತ್ತವಾದ್ರೆ ಜನ ಇವತ್ತು ಭಾಳ ಜಾಗೃತ ಆಗ್ಯಾರ. ಪುಲ್ವಾಮಾ ಹತ್ಯೆ ಆಯಿತು, ಎಲ್ಲಿಂದ ಬಂತು 300 ಕಿಲೋ RDX. ಇದೇ ಉಗ್ರಗಾಮಿಗಳ ಮೇಲೆ ಇಂಥ 7 ಲಕ್ಷ ಮಿಲಿಟರಿಯಲ್ಲಿ ನಿಯೋಜನೆಯಾಗಿತ್ತು. ಆ ಮಿಲಿಟರಿಯಲ್ಲಿ ಹೋಗಿತ್ತು ಪ್ರಧಾನಮಂತ್ರಿಯವರೇ. ಗೃಹ ಮಂತ್ರಿ ಅಮಿತ್ ಶಾ ತಕ್ಷಣ ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ಈ ಹಿಂದೆ ಶಿವರಾಜ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆ ಐತಿ. ಅನೇಕ ಪ್ರವಾಸಿಗರು ಬರ್ತಾರ, ಮುಗ್ಧ ಜನರು ಆ ಕಾಶ್ಮೀರದಲ್ಲಿ ಆ ಸ್ವರ್ಗವನ್ನು ನೋಡಕ್ಕೆ ಬರ್ತಾರ. ಭಾರತದ ಕಿರೀಟ ಇದ್ದಂಥ ಕಾಶ್ಮೀರು ಅಲ್ಲಿ ಯಾವುದೇ ಸಂರಕ್ಷಣೆಯ ಮಿಲಿಟರಿ ನಿಯೋಜನೆ ಮಾಡಿಲ್ಲ ಅಂದರೆ, ಅಲ್ಲಿ ಯಾವುದೇ CC ಕ್ಯಾಮ್ರಾ ಇಲ್ಲಂದರೆ ಇದರದ್ದು ದೌರ್ಬಲ್ಯ ಯಾರ್ದು? ಇದನ್ನು ಕಾಣದ ಕೈವಾಡದವರು ಮಾಡಿದಾರ ಇದನ್ನು. ಹಾಗಾದ್ರೆ ಅಮಿತ್ ಶಾಗ ಪಿನ್ ಟು ಪಿನ್ ಮಾಹಿತಿ ಬರ್ತಿರಬೇಕು. ಅದು ಗೃಹ ಇಲಾಖೆ ಕಂಟ್ರೋಲಲ್ಲಿ ಇರುವಂಥ ಮಿಲಿಟರಿ ಮತ್ತು ಅಲ್ಲಿಯ ಪೊಲೀಸ್ ಯಾವ ರೀತಿ ಅಟ್ಟಾಡಿಸ್ಕೊಂಡು ಹೊಡೆದಾರ ಆ ರಾಕ್ಷಸರು. ಆ ರಾಕ್ಷಸರನ್ನ ಹೊಡೆಯೋ ಸಲುವಾಗಿ ಏನು ಯುದ್ಧ ಸಾರಬೇಕು ಪ್ರಧಾನಮಂತ್ರಿ ಮೋದಿ. ಯುದ್ಧ ಸಾರಿದರೆ ಮಾತ್ರ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸ್ದಂಗೆ ಆಕೈತಿ. ಅದರ ಹಿಂದೆ ಏನು ಕೈವಾಡ ಐತಿ, ಯಾವ್ಯಾವ ರೀತಿಯ ಘಟನೆಗಳು ಅದು ಎಲ್ಲವೂ ಚುನಾವಣೆ ಪ್ರಚಾರಕ್ಕಾಗಿ ಸೀಮಿತವಾದವು. ಅನುಕಂಪ ತರುವ ಸಲುವಾಗಿ ಅದು. ಇದರ ಹಿಂದೆ ಏನು ಕೈವಾಡ ಐತಿ, ಯಾರ್ದ ಕೈವಾಡ ಐತಿ, ಎಲ್ಲ ಪಕ್ಷಗಳೂ ಸಹಿತ ಇವತ್ತು ನಿಮಗೆ ಕೈ ಜೋಡಿಸಾಕತ್ತಾರ. ಪ್ರಧಾನಮಂತ್ರಿಗೆ ಶಕ್ತಿ ಕೊಡುವ ಸಲುವಾಗಿ ಸರ್ವ ಪಕ್ಷದವರು ಯಾವ ನಿರ್ಣಯ ತಗೋತಾರ, ನಮ್ಮ ಪಂತ ಪ್ರಧಾನಿ ಅದಕ್ಕೆ ನಮ್ಮ ಬೆಂಬಲ ಐತಿ ಅಂತ ಹೇಳ್ತಾರ. ಅದರ ಸಲುವಾಗಿ ಈಗ ಯುದ್ಧ ಸಾರುವುದೊಂದೇ. ಅದೇ ದಿವಂಗತ ಇಂದಿರಾ ಗಾಂಧಿ ಒಂದು ಸಾರಿ ಯುದ್ಧ ಸಾರಿದ ನೋಡ್ರೆ ನಷ್ಟ ಬೂದಿಯಾಗಿ ಹೋಗಿದ್ದೆ ಈ ಪಾಕಿಸ್ತಾನ ಹೊಟ್ಟ ಅಡಗಿಸಿಬಿಟ್ಟಿದ್ಲು. ಈಗ ಅವರು ಮತ್ತೆ ಚಿಗಿರ್ಯಾರ. ಅದಕ್ಕೆ ಮತ್ತೊಮ್ಮೆ ದಾಳಿ ಮಾಡಿ ಒಂದು ಬುದ್ಧಿ ಕಲಿಸ್ಬೇಕಲ್ರಿ. ನಮ್ಮ ಮುಗ್ಧ ಜನ ಸತ್ತರು, ರಕ್ತ ಚಂಡಾಡಿದರು. ಅದನ್ನು ನೋಡಿ ಆದರೂ ಸಹಿತ ನಮಗೆ ಕರುಣೆ ಸಹಿತ ಇವತ್ತು ಆ ಪಾಕಿಸ್ತಾನ ಮೇಲೆ ಬರಬಾರ್ದು. ಅದಕ್ಕೆ ಒಂದೇ ಮದ್ದು, ನಮ್ಮ ಶಕ್ತಿ ಮತ್ತು ತಾಕತ್ತು ತೋರಿಸಬೇಕು. ಆ ಶತ್ರುಗಳನ್ನು ಹಿಮ್ಮೆಟ್ಟಿಸುವ ಸಲುವಾಗಿ ನಮ್ಮ ಸಮೃದ್ಧ ಭರಿತವಾದ ಸೈನಿಕರ ತಯಾರಾಗ್ಯಾರ, ತುದಿಗಾಲ ಮೇಲೆ ನಿಂತಾರ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಪ್ರಧಾನಮಂತ್ರಿ ಮೋದಿಯವರೇ, ನೀವು ಅಸಮರ್ಥರಿ ಅದೀರಿ ಅಂಥೇಳಿ ಅಮಿತ್ ಶಾಗೆ ತಕ್ಷಣ ರಾಜೀನಾಮೆ ತಗೋರಿ. ಗೃಹ ಮಂತ್ರಿ ಬದಲಾವಣೆ ಮಾಡ್ರಿ. ಭಾಳ ಜನ ಅದಾರ ನಿತಿನ್ ಗಡ್ಕರಿ ಅಂಥವ್ರು, ಅಂಥವ್ರಿಗೆ ಮಾಡ್ರಿ. ಒಂದು ಕಂಟ್ರೋಲಿಂಗ್ ಬರ್ತೈತಿ. ಈಗ ಚುನಾವಣೆಗಳ ಸಮಯ. ಈ ಚುನಾವಣೆಗಳ ಸಮಯದಲ್ಲಿ ಇದನ್ನು ರಾಜಕೀಯ ಮಾಡಬೇಡ್ರಿ. ಅದರ ಸಲುವಾಗಿ ನಿಮಗೆಲ್ಲ ಸರ್ವ ಪಕ್ಷದವ್ರು ಬೆಂಬಲ ಕೊಟ್ಟಾರ. ಇನ್ನು ಪ್ರಧಾನ ಮೋದಿ ಏನು ತೀರ್ಮಾನ ತಗೋತಾರೆ ಇನ್ನು ಕಾಕೋತ್ ನೋಡ್ಬೇಕಲ್ರಿ. 56 ಇಂಚಿನ ಎದೆಗಾರಿಕೆ ಉಳ್ಳಂಥ ಪ್ರಧಾನಮಂತ್ರಿ ಮೋದಿ ಆರ್ಡರ್ ಮಾಡ್ರಿ, ತಕ್ಷಣ ಬೂದಿ ಆಗ್ತೈತಿ. ಹಾಗಾದ್ರೆ ಯೂಟ್ಯೂಬ್ದಾಗ ಖಡಕ್ ಜವಾರಿ ಕಾಕ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡ್ರಿ, ಫಾಲೋ ಮಾಡ್ಕೊತ ಹೋಗ್ರಿ. ಫೇಸ್ಬುಕ್ದಾಗ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. मुझे जवाब दीजिए, ये जो आतंकवादी है, ये नक्सलवादी है, उनके पास शस्त्र और बारूद कहां से आता है? वो तो विदेश की धरती से आता है और सीमाएं संपूर्ण रूप से आपके कब्जे में है। सीमा सुरक्षा बल आपके कब्जे में है। मैंने उनको दूसरा सवाल पूछा, हमने कहा आतंकवादियों के पास धन आता है, हवाले से आता है, पूरा मनी ट्रांजैक्शन का कारोबार भारत सरकार के कब्जे में है, RBI के अंडर में है, बैंकों के माध्यम से होता है। क्या प्रधानमंत्री आप इतनी निगरानी नहीं रख सकते कि ये जो धन विदेश से आकर के आतंकवादियों के पास जाता है आपके हाथ में है, आप उसको क्यों नहीं रोकते हैं? मैंने तीसरा सवाल उनको पूछा कि विदेशों से घुसपैठ ही आते हैं, घुसपैठ ही आतंकवादियों के रूप में आते हैं,
आतंकवादी घटनाएं करते हैं, भाग जाते हैं। प्रधानमंत्री जी, आप मुझे बताइए, सीमाएं आपके हाथ में है, कोस्टल सिक्योरिटी आपके हाथ में है, बीएसएफ सेना सब आपके हाथ में है, नेवी आपके हाथ में है, ये विदेश से घुसपैठ के कैसे घुस जाते हैं? मैंने चौथा सवाल पूछा, सारा कम्युनिकेशन भारत सरकार के अंडर में है। कोई भी अगर टेलीफोन पे बात करता है, ईमेल भेजता है, कोई भी कम्युनिकेशन करता है, भारत सरकार उसको इंटरप्ट कर सकती है। इंटरप्ट कर करके जानकारियां पा सकती है कि आतंकवादी गतिविधि के अंदर कौन सा कम्युनिकेशन चल रहा है, और आप उसे रोक सकते हो। मैं पूछना चाहता हूं प्रधानमंत्री जी को, इस विषय में आपने क्या किया है? मैंने 5वां सवाल उनको पूछा कि आप विदेशों में जो आतंकवादी भाग चुके हैं, जो लोग विदेश में बैठ करके हिंदुस्तान में आतंकवाद की घटनाएं कर रहे हैं, उनको प्रत्यारोपण के द्वारा हिंदुस्तान लाने का हमें अधिकार होता है। आपकी विदेश नीति में वो क्या ताकत है? एक बार इन 5 चीजों पर कुछ करके दिखाइए, आतंकवाद जड़ मूल से उखड़ जाएगा। राज्यों के अधिकार हथिया करके राजनीति के करने के खेल छोड़ दीजिए। भाइयों बहनों, दिल्ली की सल्तनत के पास मेरे इन सवालों के जवाब नहीं है। दिल्ली की सरकार में वो सीना नहीं है, 46 इंच का सीना लगता है दोस्तों, तब जाकर